ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗುಜಾನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಏನು ಬೈಕ್ ಟ್ಯಾಕ್ಸಿ ಅಪ್ಡೇಟ್ಗಳ ಬಗ್ಗೆ ಕೇಳ್ತಾ ಇದ್ರಿ. 5ನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಬಟ್ ಕೆಲಸಗಳಿಂದ ಬೇರೆ ಕೆಲಸಗಳಿಂದ 5ನೇ ತಾರೀಕು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಿಮಗೋಸ್ಕರನೇ ಅಪ್ಡೇಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಸ್ನೇಹಿತರು ಕೂಡ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಬಟ್ ನಮ್ಮ ಆಡಿಯನ್ಸ್ಗೆ ಇನ್ನೂ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಏನೇನಾಯಿತು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಏನೇನಲ್ಲಿ ಅಂದರೆ ಕೋರ್ಟಲ್ಲಿ ಏನೇನಾಯಿತು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ ಅಂತ ತಿಳಿಸ್ತಾ, ಇವಾಗ ಏನಪ್ಪ ಬೈಕ್ ಟ್ಯಾಕ್ಸಿದು ಏನು 14 ತಾರೀಕು ಏನು ಬ್ಯಾನ್ ಆಗಿತ್ತು ಅಂದರೆ ಏನು ಸ್ಟಾಪ್ ಮಾಡಿದರು. ರ್ಯಾಪಿಡೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಈ 3 ಏನು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ರನ್ ಆಗ್ತಾಯಿತ್ತು. ಈ 3 ಸ್ಟಾಪ್ ಮಾಡಿದರು. ಸ್ಟಾಪ್ ಮಾಡಿದ್ದಕ್ಕೆ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಈ ಕಂಪ್ನಿಗಳು ಏನು ಮಾಡುತ್ತೆ ಅಂದರೆ ಸ್ಟೇ ಆಗುತ್ತೆ. ಅಂದರೆ ನಮಗೆ ಡಿಸಿಷನ್ ಆಗೋವರೆಗೂ ಏನು ಕೋರ್ಟಿಂದ ಏನು ಡಿಸಿಷನ್ ಬರುತ್ತೆ ಆ ಡಿಸಿಷನ್ ಆಗೋವರೆಗೂ ಕೂಡ ನಿಮಗೆ ಬೈಕ್ ಟ್ಯಾಕ್ಸಿ ಓಡಿಸೋಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ ಆಲ್ಮೋಸ್ಟ್. ಅದನ್ನು ಇಯರಿಂಗು ಒಂದಿನ ಇನ್ನೊಂದು ಹಾಕ್ತಾನೇ ಇದ್ದಾರೆ. ಅದೇ ರೀತಿ ನಿನ್ನೆ ಅಂದರೆ 5ನೇ ತಾರೀಕು ಕೂಡ ಹಿಯರಿಂಗ್ ಆಯಿತು. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ. ಏನಪ್ಪ ಅಂದರೆ ಜಡ್ಜಿಸ್ಟ್ ಅಂದರೆ ಯಾರು ಏನು ಜಡ್ಜ್ಗಳಿದ್ರು, 2 ಜಡ್ಜ್ಗಳಿದ್ದಾರೆ, ನಿಮಗೆಲ್ಲ ಗೊತ್ತೇ ಇರೋದು. ಏನು ಅಂದರೆ ಒಬ್ಬರ ಹೆಸರು ಬಂದ್ಬಿಟ್ಟು ವಿಭಾ ಬಕ್ರು ಅಂತೇಳ್ಬಿಟ್ಟು, ಇನ್ನೊಬ್ಬರು CM ಜೋಶಿ ಅಂತೇಳ್ಬಿಟ್ಟು ದ್ವಿ ಸಂಪುಟದಲ್ಲಿ ಇದಾಗುತ್ತೆ. ಆದಮೇಲೆ ಈಗ ಅದ್ರ ಜೊತೆಗೆ ರ್ಯಾಪಿಡೋ ಕಡೆಯಿಂದ ಅಡ್ವೊಕೇಟ್ ಆಗಿರುವಂಥ ಉದಯ್ ಒಳ್ಳೆ ಅವರು ಕೂಡ ವಾದನ ಮಂಡಿಸಿದ್ದಾರೆ. ನಮಗೆ ಬೈಕ್ ಟ್ಯಾಕ್ಸಿ ಕೊಡಿ, ಬೈಕ್ ಟ್ಯಾಕ್ಸಿನ ಇವಾಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿನ ಓಡ್ಸೋಕ್ಕೆ ಕೊಡಿ, ಅದು ಇತ್ಯರ್ಥ ಏನು ವಾದ ಏನಾಗುತ್ತೆ, ಫೈನಲ್ ಜಜ್ಮೆಂಟ್ ಏನಾಗುತ್ತೆ ಅದಾಗಲಿ, ಬಟ್ ಕೊಡಿ ಅಂತೇಳ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಯಾರಪ್ಪ ಅಂದರೆ ಈಗ ಆಲ್ರೆಡಿ ಏನಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನಂದರೆ ರಾಜಸ್ಥಾನ, ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ, ಮಧ್ಯಪ್ರದೇಶ, ವೆಸ್ಟ್ ಬೆಂಗಾಲು, ಹರಿಯಾಣ, ಒಡಿಶಾ ಇಲ್ಲೆಲ್ಲನೂ ಕೂಡ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಇದೆ. ಬಟ್ ನಮ್ಮ ದೇಶದಲ್ಲೇ ಬೈಕ್ ಟ್ಯಾಕ್ಸಿ ಇರುವಾಗ ಕರ್ನಾಟಕದಲ್ಲಿ ಅಷ್ಟೇ ಏನಕ್ಕೆ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಓಲಾ ಕಂಪ್ನಿ ಕಡೆಯಿಂದ ಅಡ್ವೊಕೇಟ್ ಆಗಿರುವಂತಹ ಅರುಣ್ ಕುಮಾರ್ ಅವರು ವಾದನ ಮಂಡಿಸಿದ್ದಾರೆ. ಏನಂದರೆ 1988 ಆ್ಯಕ್ಟ್ ಪ್ರಕಾರ ಅಂದರೆ ಬೈಕ್ ಟ್ಯಾಕ್ಸಿಗೆ ಅಂದರೆ ಪರ್ಮಿಟ್ ಇದೆ, ಆಲ್ರೆಡಿ 2 ವೀಲರ್ಗೆ ಟ್ಯಾಕ್ಸಿ ಮಾಡೋಕ್ಕೆ ಪರ್ಮಿಟ್ ಇದೆ ಅಂತೇಳ್ಬಿಟ್ಟು ಇವರು ಕೂಡ ವಾದನ ಮಂಡಿಸಿದ್ದಾರೆ. ಏನಪ್ಪ ಅಂದರೆ ಎಲ್ಲರೂ ಕೂಡ ಅವರವರ ವಾದನ ಮಂಡಿಸ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಓಲಾ ಕಡೆಯಿಂದ ಮಂಡಿಸ್ತಾ ಇದ್ದಾರೆ, ಊಬರ್ ಕಡೆಯಿಂದ ಮಂಡಿಸ್ತಾ ಇದ್ದಾರೆ. ಅದೇ ರೀತಿ ರ್ಯಾಪಿಡೋ ಕಂಪ್ನಿ ಕಡೆಯಿಂದನೂ ಅವರವರ ಏನು ಅಡ್ವೊಕೇಟ್ಗಳಿರ್ತಾರೆ ಅವ್ರನ್ನ ವಾದನ ಮಂಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪಬ್ಲಿಕ್ ಕಡೆಯಿಂದನೂ ಕೂಡ ಒಬ್ಬರು ಅಡ್ವೊಕೇಟು ಅವ್ರನ್ನೂ ವಾದನ ಮಂಡಿಸ್ತಾ ಇದ್ದಾರೆ. ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋ ಒಂದು ರೀತಿಯಲ್ಲಿ ವಾದನ ಮಂಡಿಸ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಕೂಡ ಜಡ್ಜ್ಗಳು ಡಿಸಿಷನ್ ಕೊಡೋ ಸಂದರ್ಭ ಇದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಯಾಕಂದರೆ ವಾದವಿವಾದಗಳನ್ನು ಎಲ್ಲನೂ ಕೂಡ ಪರಿಶೀಲಿಸಬೇಕು. ಸಡನ್ನಾಗಿ ಇಮಿಡಿಯೇಟಾಗಿ ಕೊಡೋಕ್ಕಾಗಲ್ಲ, ವಾದನ ಪರಿಶೀಲಿಸಿದ ಮೇಲೇ ನಾವು ಫೈನಲ್ ಜಜ್ಮೆಂಟನ್ನು ಕೊಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಬೇಡ, ಬೈಕ್ ಟ್ಯಾಕ್ಸಿ ಕೊಡೋದ್ರಿಂದ ಆಟೋದವ್ರಿಗೆ ತೊಂದರೆ ಆಗುತ್ತೆ, ಅದ್ರ ಜೊತೆಗೆ ಏನು ಅಂದರೆ ಮಹಿಳೆಯರಿಗೆ ಇದರಿಂದ ತೊಂದರೆ ಆಗುತ್ತೆ, ಸೆಕ್ಸುವಲ್ ಹರಾಸ್ಮೆಂಟ್ ಆಗ್ತಾಯಿದೆ ಅನ್ನೋ ಒಂದು ವಾದನ ಕೂಡ ಮಂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಆಗಲಿ ಈಗ ಸಾವಿರಾರು ಜನ, ಲಕ್ಷಾಂತರ ಜನ ಬೀದಿಗೆ ಬಂದಿದ್ದಾರೆ. ಅದರ ಜೊತೆಗೆ ಏನಪ್ಪ ಅಂದರೆ 5 ಲಕ್ಷ ಜನಕ್ಕಾದರೂ 5 ಲಕ್ಷ ಬೈಕ್ ಟ್ಯಾಕ್ಸಿಗಾದರೂ ಪರ್ಮಿಟ್ ಕೊಡಿ ಅನ್ನೋ ಒಂದು ಮಾತು ಕೂಡ ಇವಾಗ ಆಡಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾಯಿದೆ. ಬಟ್ ಯಾವುದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಡದೆ ಜಡ್ಜ್ಗಳು ಮುಂದ್ಗಡೆ ಹಾಕ್ಕೊಳ್ತಾನೆ ಹೋಗಿದ್ದಾರೆ. ಇವಾಗ ಯಾವತ್ತು ಹಾಕಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಮತ್ತೆ ಮುಂದಕ್ಕೆ ಹಾಕಿದ್ದಾರೆ 11ನೇ ತಾರೀಕು, ಇದೇ ತಿಂಗಳು ಆಗಸ್ಟ್ 11ನೇ ತಾರೀಕು ಮತ್ತೆ ವಾದವಿವಾದ ನಡೆಯುತ್ತೆ. ಗೊತ್ತಿಲ್ಲ ಯಾಕೋ ಅಂದರೆ ತುಂಬ ಜನ ಇವಾಗ ನನಗೆ ಸ್ಟಾರ್ಟಿಂಗಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರಿ. ಬಟ್ ಇವಾಗ ಏನೂ ಕೇಳ್ತಾನೇ ಇಲ್ಲ. ಯಾಕಂದರೆ ನಿಮಗೂ ಗೊತ್ತಾಗ್ಬಿಟ್ಟಿದೆ, ಎಷ್ಟು ಸತಿ ಕೇಳೋದು ಹಂಗೆ ಇರಂಗೆ ಮುಂದೆ ಹೋಗ್ತಾನೆ ಇದೆ. ಅದಕ್ಕೋಸ್ಕರ ಬರುತ್ತಾ ಇಲ್ವಾ ಅನ್ನೋ ಡೌಟಲ್ಲೇ ಬೇರೆ ಅವರು ಬೇರೆ ಕೆಲಸ ನೋಡ್ಕೊಂಡಿದ್ದಾರೆ. ಕೆಲವರು ಆಟೋ ತೊಗೊಂಡಿದ್ದಾರೆ, ಕೆಲವರು ಕ್ಯಾಬ್ನ ಓಡಿಸ್ತಾ ಇದ್ದಾರೆ, ಕೆಲವರು ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗ್ಬಿಟ್ಟಿದ್ದಾರೆ. ಇದರಿಂದ ಸ್ವಿಗ್ಗಿ ಝೊಮ್ಯಾಟೋ ಏನು ಫುಡ್ ಡೆಲಿವರಿ ಇತ್ತು, ಅದೇ ರೀತಿ ಗ್ರಾಸರಿ ಡೆಲಿವರಿ ಇತ್ತು, ಅವ್ರಿಗೂ ಕೂಡ ಆರ್ಡರ್ ಇಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತಾಯಿದೆ. ನೋಡಿ, ಚೈನ್ ಲಿಂಕ್ ಯಾವ ರೀತಿ ಇದೆ ಅಂದರೆ ಒಂದರಿಂದ ಇನ್ನೊಂದರಿಂದ ಇನ್ನೊಂದು ಈ ರೀತಿ ಪ್ರಾಬ್ಲಮ್ಗಳಾಗ್ತದೆ. ಗೊತ್ತಿಲ್ಲ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ಆದಷ್ಟು ಬೇಗ ತಿಳಿಸ್ಕೊಡ್ಲಿ. ಏನೇ ಒಂದು ಆಗಿದ್ರು, ಯಾಕೋ ಬರ್ತಾ ಏನು ಅಂದರೆ ಮುಂದೆ ಒಂದು ದಿವಸ ನಮಗೂ ಅನಿಸುತ್ತಾ, ಏನು ಬೈಕ್ ಟ್ಯಾಕ್ಸಿ ಇತ್ತು ಕರ್ನಾಟಕದಲ್ಲಿ, ಬೈಕ್ ಟ್ಯಾಕ್ಸಿ ಇತ್ತು ಬೆಂಗಳೂರಲ್ಲಿ 2025ವರೆಗೂ ಇತ್ತು, 2025ರಲ್ಲಿ ರನ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಇನ್ನೊಂದು ನಮಗೆ 2-3 ವರ್ಷ ಹೋದರೆ ಹೇಳೋ ಪರಿಸ್ಥಿತಿ ಬರುತ್ತೇನೋ ಅಂತೇಳಿ ಗೊತ್ತಿಲ್ಲ. ನೋಡೋಣ. ಇದರಿಂದ ಯಾರಿಗೆ ಪ್ರಯಾಣಿಕರಿಗೂ ಕೂಡ ಹೊರೆನೇ. ಯಾಕಪ್ಪ ಅಂದರೆ ಆಲ್ರೆಡಿ ಆಟೋ ಚಾರ್ಜು ಕೂಡ ಜಾಸ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಂದರೆ ಈ ಬೈಕ್ ಟ್ಯಾಕ್ಸಿನೂ ಸ್ಟಾಪ್ ಆಗಿಬಿಟ್ಟಿದೆ. ಅಂದರೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ರೀಸೆಂಟಾಗಿ ಬಸ್ಸು ಕೂಡ ಚಾಲನೆ ಇರಲಿಲ್ಲ. ಅದರಿಂದ
ಈ ಸರ್ಕಾರದಿಂದ ಅಥವಾ ಏನಾದರೂ ಬೇಕಾದ್ರೆ ಹೊರೆ ಅದೇ ರೀತಿ ಸ್ಯಾಲ್ರಿ ಏನಾದ್ರು ಹೆಚ್ಚಾಗಿದೆ ಆ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಇಲ್ಲ ಗಾರ್ಮೆಂಟ್ಸ್ಗೆ ಹೋಗೋರು ಅವ್ರದ್ದೇನೋ ಸ್ಯಾಲ್ರಿ ಹೆಚ್ಚಾಗಿದೆಯಾ? ಸ್ಯಾಲ್ರಿ ಜಾಸ್ತಿ ಆಗಿಲ್ಲ, ಬಟ್ ದಿನದಿಂದ ದಿನಕ್ಕೆ ನಾವೇನು ದಿನಸಿ ತರ್ತೀವಿ, ಏನು ನಾವು ಏನೆಲ್ಲ ನಾವು ದಿನನಿತ್ಯ ಏನೆಲ್ಲ ಯೂಸ್ ಮಾಡ್ತೀವಿ ಅದ್ರ ಜಾಸ್ತಿ ಹಾಕೋತನ ಹೋಗಿದೆ. ಗೊತ್ತಿಲ್ಲ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು 11ನೇ ತಾರೀಕು ಆಗಿದೆ. ಈ ವಿಷಯನ ನಿಮಗೆ ಮುಟ್ಟಿಸ್ಬೇಕಾಗಿತ್ತು. ಅದೇ ರೀತಿ ಕೋರ್ಟಲ್ಲಿ ಏನೇನಾಗಿತ್ತು ಅಂತ ಹೇಳ್ಬಿಟ್ಟು ಮುಟ್ಟಿಸ್ಬೇಕಾಗಿತ್ತು. ಅದನ್ನ ಮುಟ್ಟಿಸಿದ್ದೀನಿ. ಮತ್ತೆ 11ನೇ ತಾರೀಕು ಏನು ಅಪ್ಡೇಟ್ ಬಂದರೂ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ಬೇಕು ಅಂದರೆ ಯಾಕೆ ಬೇಕು, ಬೈಕ್ ಟ್ಯಾಕ್ಸಿಯಿಂದ ನಿಮಗೆ ಯಾಕೆ ಎಷ್ಟು ತೊಂದರೆ ಆಗ್ತಾಯಿದೆ, ಎಷ್ಟು ತೊಂದರೆ ಆಗ್ತಾಯಿದೆ, ಇಲ್ಲಾಂದರೆ ಹೋಗಿದ್ದೇ ಒಳ್ಳೆಯದ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.